ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಬಹಳ ವಿಶೇಷವಾಗಿ ಕೊಡ್ತಕ್ಕಂಥ ಒತ್ತನ್ನು ಆ ದೀಪಕ್ಕೆ ಕೊಡ್ತೀವಿ. ಈಗಾಗಲೇ ನಾವು ದೀಪದ ಒಂದು ಹಣತೆ ಹೇಗಿರಬೇಕು ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಂಡಿರ್ತೀವಿ. ಎಷ್ಟು ಬತ್ತಿ ಹಾಕ್ತೀವಿ, ಏನನ್ನು ಉಪಯೋಗಿಸ್ತೀವಿ, ಎಲ್ಲಕ್ಕೂ ಮುಗಿಲಾಗಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ವಾರಕ್ಕೊಮ್ಮೆಯಾದರೂ ಅಥವಾ ಪ್ರತಿದಿನವಾದರೂ ಅಥವಾ ವಾರಕ್ಕೊಮ್ಮೆಯಾದರೂ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಶುಕ್ರವಾರ ಮಂಗಳವಾರಗಳಲ್ಲಾದರೂ ಕೂಡ ಒಂದು ದೀಪ ಹಚ್ಚಬೇಕು. ಆ ದೀಪವೇ ತುಪ್ಪದ ದೀಪ. ತುಪ್ಪ ಘೃತಮ್ ಅಂತ ನಾವು ಕರಿತೀವಿ. ಆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಎಷ್ಟರ ಮಟ್ಟಿಗೆ ನಮಗೆ ಲಾಭ ಇದೆ, ಅದರ ಮಹತ್ವ ಏನು, ಅದರಿಂದ ನಮಗೆ ಎಷ್ಟು ಶುಭ ಆಗುತ್ತೆ. ತುಪ್ಪದ ದೀಪವನ್ನು ಹಚ್ಚಿದಾಗ ನಾವು ಆ ತುಪ್ಪ ಅಂದರೆ ಗೊತ್ತು ನಮಗೆ, ಎಲ್ಲಿ ಗೋವಿನಿಂದ ಬರುತ್ತೆ, ಗೋವಿಂದ ಅಂತ ಕರಿತೀವಿ. ಗೋವು ಇಂದ ಅಂದರೆ ಗೋವಿನಿಂದ ಬರ್ತಕ್ಕಂತಹ ಆ ತುಪ್ಪದ ದೀಪವನ್ನು ನಾವು ಹಚ್ಚಿದರೆ ಮನೆಯಲ್ಲಿ ಏನೇನು ಅದರ ಪ್ರಭಾವ ಇರುತ್ತೆ, ಅದರ ಮಹತ್ವ ಇರುತ್ತೆ ಅಂತಕ್ಕಂಥದ್ದೇನು ಅಂದರೆ ಬಹುಮುಖ್ಯವಾಗಿ ಬೇಗ ದೇವರನ್ನು ಆಕರ್ಷಣೆ ಮಾಡ್ಕೊಳ್ಳೋದೇ ತುಪ್ಪದ ದೀಪ. ನಾವೀಗಾಗಲೇ ಹೋಮ ಹವನಾದಿಗಳಲ್ಲಿ ಈಗ ನಾವು ಏನು ಅಗ್ನಿಹೋತ್ರ ಮಾಡ್ತೀವಿ ಅಥವಾ ಮನೆಗಳಲ್ಲಿ ಹೋಮಗಳು ಮಾಡ್ತೀವಿ, ಗೃಹ ಪ್ರವೇಶ ಆಗ್ಬೋದು, ಎಲ್ಲ ಕಡೆಯೂ ಕೂಡ ಆ ತುಪ್ಪನ ಉಪಯೋಗಿಸ್ತೀವಿ. ಆದರೆ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ತುಪ್ಪದ ದೀಪ ಅಥವಾ ಪ್ರತಿನಿತ್ಯ ನಿಮ್ಮ ಶಕ್ತಿಯಾನುಸಾರವಾಗಿ ಹಚ್ಕೊಳ್ಳಿ. ಇಲ್ಲ ಮಂಗಳವಾರ ಶುಕ್ರವಾರವಾದರೂ ತುಪ್ಪದ ದೀಪ ಹಚ್ಚಿದ್ದೆ ಆದರೆ ಬಹಳ ಶ್ರೇಷ್ಠ. ಉತ್ತರಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ದೇವತಾ ಲಹರಿಗಳು ಬೇಗ ಆ ಮನೆಯನ್ನು ಆಕರ್ಷಿಸ್ತವೆ. ಅದ್ರ ಜೊತೆಗೆ ಇನ್ನೊಂದು ತಿಳಿದಿರಲಿ ನಿಮಗೆ, ತುಪ್ಪ ಭಗವಂತನಿಗೆ ಆಹಾರ. ಭಗವಂತ ತಕ್ಷಣವೇ ಆ ಕಡೆ ನೋಡ್ತಾನಂತೆ. ತುಪ್ಪದ ದೀಪ ಹಚ್ಚಿದ ತಕ್ಷಣವೇ ಆ ಕಡೆ ಆ ಭಗವಂತನ ಲಹರಿಗಳು. ಆ ಭಗವಂತ ನಾವು ಹೇಳ್ತೀವಿ ಏನೇನೋ ನಾವು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ನಮಸ್ಕಾರ ಕೇಶವಂ. ಯಾವ್ಯಾವ ದೇವರು ನಾವು ಇದು ಮಾಡಿದ್ರೂ ಕೂಡ ಎಲ್ಲ ದೇವರು ಕೂಡ ಒಂದು ಕಡೆನೇ ಬರ್ತಾರೆ. ಹಾಗಾಗಿ ಅದು ದೇವರಿಗೆ ಆಹಾರ ಆಗುತ್ತೆ. ಆಮೇಲೆ ಬಹುಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಉಂಟಾಗುತ್ತೆ, ಶ್ರದ್ಧೆ ಉಂಟಾಗುತ್ತೆ. ಇದೆಲ್ಲದರ ಜೊತೆಗೆ ಈಗಿನ ಕಾಲಕ್ಕೆ ಬೇಕಾಗೇ ಇರತಕ್ಕಂಥ ಬಹು ವಿಶೇಷವಾದ ಮತ್ತೊಂದು ಸಂಗತಿ ಅಂದರೆ ಮನೆ ಶುದ್ಧಿ ಆಗುತ್ತೆ, ದುಷ್ಟಶಕ್ತಿಗಳು ದೂರ ಆಗ್ತಾರೆ. ಎಲ್ಲೋ ಒಂದು ಕಡೆ ಮಾಟ ಮಂತ್ರಗಳು ಕಣ್ದೃಷ್ಟಿ ಕೂಡ ಈ ತುಪ್ಪದ ದೀಪದಿಂದ ಮನೆಯ ಸರ್ವ ಕೋಣೆಗಳಲ್ಲಿರ್ತಕ್ಕಂಥ ಕೆಟ್ಟ ದೃಷ್ಟಿ ಆಚೆಗೆ ಹೋಗುತ್ತೆ. ಯಾವಾಗಲೂ ಕೂಡ ನಾರಾಯಣನ ದೃಷ್ಟಿ ಬಿದ್ದರೆ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗ್ತೀವಂತೆ. ನರನ ಕೆಟ್ಟ ದೃಷ್ಟಿ, ನರನ ಒಳ್ಳೆಯ ದೃಷ್ಟಿ ಒಳ್ಳೆಯದಾಗುತ್ತೆ, ನರನ ಕೆಟ್ಟ ದೃಷ್ಟಿ ಬಿದ್ದರೆ ಎಲ್ಲದರಲ್ಲೂ ಕೆಟ್ಟದ್ದೇ ಆಗುತ್ತೆ. ಎಲ್ಲವೂ ಕೂಡ ಪಾಪಗ್ರಹಗಳು ಬಂದು ಸೇರ್ಕೊಳ್ಳೋದು ಯಾವಾಗ, ಜ್ಯೇಷ್ಠಾಲಕ್ಷ್ಮಿ ಬಂದು ಸೇರ್ಕೊಳ್ಳೋದು ಯಾವಾಗ, ರಾಹುಕೇತು ಇರ್ಬೋದು, ಕುಜ ಇರ್ಬೋದು, ಇವೆಲ್ಲರೂ ಬಂದು ಸೇರ್ಕೊಳ್ಳೋದು ಯಾವಾಗ ಅಂದರೆ ನಮಗೆ ಧನಾತ್ಮಕ ಶಕ್ತಿ ಹೊರಗಡೆ ಹೋದಾಗ. ತುಪ್ಪದ ದೀಪ ಹಚ್ಚೋದ್ರಿಂದ ಏನೇನು ಲಾಭ, ಮನೆಯಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ, ಯೋಚನಾ ಲಹರಿಗಳು ಬೆಳೆಯುತ್ತೆ, ಮಕ್ಕಳ ಒಂದು ಬುದ್ಧಿ ವಿಕಸನ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಅದರ ಜೊತೆಗೆ ಪರಿಸರ ಪೂರ್ತಿ ಶುದ್ಧವಾಗಿರುತ್ತೆ. ಅದರೊಂದಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಅದರ ಹೆಚ್ಚಿಗೆ ಹೇಳಬೇಕು ಅಂದರೆ ವಾತಾವರಣ ಶುದ್ಧಿಯಾಗಿರುತ್ತೆ. ಆ ಬೆಳಕೇನಿದೆ ಇವತ್ತು ವಿದ್ಯುತ್ ಬೆಳಕು, ನಾವು ನಾನಾ ವಿಧ ಲೈಟ್ಗಳೆಲ್ಲ ಹಾಕ್ಕೊಂಡಿರ್ತೀವಿ, ಇದು ನಮಗೆ ಒಳ್ಳೆಯದಾ ಅಂತ ಕೇಳಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಬೆಳಕು ಕಾಣಿಸ್ತಾ ಇದೆ ಹೊರತು ನಮ್ಮ ದೇಹದ ಬೆಳಕು, ನಮ್ಮ ಜ್ಞಾನದ ಬೆಳಕು, ನಮ್ಮ ಜೀವನದ ಬೆಳಕು ಕಡಿಮೆ ಆಗ್ತಾ ಇದೆ. ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತವರು ಎಲ್ಲೋ ಒಂದು ಕಡೆ ದೀಪದ ಬೆಳಕಿನಲ್ಲಿ ಓದಿ ಅವರು ಎಲ್ಲೋ ಮಹನೀಯರಾದರು, ಭಾರತ ರತ್ನವನ್ನು ಕೂಡ ಪಡ್ಕೊಂಡ್ರು. ಅದೇ ರೀತಿ ಇವತ್ತಿನ ಸಹ ಕಷ್ಟಪಟ್ಟಾಗ ಶ್ರಮ ಪಟ್ಟಾಗ ಎಲ್ಲೋ ಎಣ್ಣೆಯ ದೀಪದಲ್ಲಿ ಓದಿದಂತಹ ಮಹನೀಯರು ಇವತ್ತು ಮಹಾ ವ್ಯಕ್ತಿಗಳಾಗಿ ಮಾರ್ಪಟ್ಟಿದೆ. ಆದರೆ ಅಲ್ಲೇನು ತೋರಿಸ್ತಾ ಇತ್ತು, ಅವರ ದೇಹದಲ್ಲಿ ಧನಾತ್ಮಕ ಶಕ್ತಿ ಬರ್ತಾ ಇತ್ತು. ಹಾಗಾಗಿ ಇವತ್ತು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಪೂರ್ವಾಭಿಮುಖವಾಗಿ ದೀಪ ಹಚ್ಚಬೇಕು, ಉತ್ತರಾಭಿಮುಖವಾಗಿ ದೀಪ ಹಚ್ಚಬೇಕು. ಆ ದೀಪಕ್ಕೆ ನಮಸ್ಕಾರವನ್ನು ಭಕ್ತಿಯಾಗಿ ಮಾಡ್ಕೋಬೇಕು. ದೀಪಕ್ಕೆ ಏನಾದರೂ ಒಂದು ಸಂಕಲ್ಪ ಮಾಡ್ಕೋಬೇಕು. ದೀಪಕ್ಕೆ ನೀವು ಹಾರತಿಯನ್ನು ಕೂಡ ಬೆಳಗ್ಬೋದು. ಅದು ತುಪ್ಪದ ಬತ್ತಿಯನ್ನು ಹಾರತಿಯನ್ನು ಆ ದೀಪಕ್ಕೆ ಬೆಳಗಿದ್ದೆ ಆದರೆ ನಾವು ಹೇಳ್ತೀವಲ್ವ, ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಆ ದೀಪಕ್ಕೆ ಆರತಿ ಮಾಡಿದ್ರೆ ಆ ಧನಾತ್ಮಕ ಶಕ್ತಿಗಳು ಬರುತ್ತೆ. ಸನಾತನೋ ನಿತ್ಯ ನೂತನ. ನಾವು ಯಾವಾಗಲೂ ಅಷ್ಟೇ ಎಲ್ಲವನ್ನೂ ಮಾಡಿದಾಗ ಬೆಳಗಿನ ಸೂರ್ಯೋದಯದಿಂದ ಸಂಧ್ಯಾ ಸೂರ್ಯಾಸ್ತದ ತನಕ ಎಷ್ಟು ಪವಿತ್ರವಾಗಿ ಎಷ್ಟು ನಂಬಿಕೆಯಿಂದ ಇದ್ದರೆ ನಮ್ಮ ಜೀವನ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಆ ರೀತಿ ಈ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.